ನಿಜವಾಗ್ಲೂ ಧರ್ಮಸ್ಥಳ ಪ್ರಕರಣಗಳ ನಿಜವಾದ ಸಂತ್ರಸ್ತರು ಯಾರು? ನಾವು ಈ ಕೇಸನ್ನು ಬಹಳ ದಿನದಿಂದ ಫಾಲೋ ಮಾಡ್ತಾ ಇದೀವಿ. ಬಹಳ ದಿನದಿಂದ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ನೋಡಿ, ವೇದವಲ್ಲಿ ಪ್ರಕರಣ ಆಯ್ತು, ಪದ್ಮಲತಾ ಪ್ರಕರಣ ಆಯ್ತು, ಆನೆಮಾವತ ನಾರಾಯಣ, ಅವ್ರ ತಂಗಿ ಯಮುನಾ, ಸೌಜನ್ಯ ಪ್ರಕರಣ. ಇವೆಲ್ಲ ಕಣ್ಣಿಗೆ ಕಾಣಿಸುವಂತ ಪ್ರಕರಣಗಳು, ದಾಖಲೆ ಆಗಿರುವಂತ ಪ್ರಕರಣಗಳು. ಅವರ ಆ ಸಂಬಂಧಿಕರು, ಅವರನ್ನು ಹೆತ್ತವರು ಅಥವಾ ಒಡ ಹುಟ್ಟಿದವರು ನ್ಯಾಯಕ್ಕಾಗಿ ಪರಿತಪಿಸ್ತಾ ಇರುವಂತ ಕೇಸ್ಗಳಿವು. ಇದೆಲ್ಲ ಗೊತ್ತಿರುವಂತದ್ದೆಲ್ಲ ಸಿ ರಿಪೋರ್ಟ್ ಆಗಿರೋದು, ಬಗೆಹರಿಯದ ಕೇಸ್ಗಳು ಅಂತ ಹಾಗೆ ನಿಂತ್ಕೊಂಡಿರುವಂತ ಕೇಸ್ಗಳು. ಅಲ್ಲೊಂದಷ್ಟು ಜನ ಸಂತ್ರಸ್ತರಿದ್ದಾರೆ. ಅವರು ಸಂತ್ರಸ್ತರಲ್ವಾ? ಅವರಲ್ವಾ ಸಂತ್ರಸ್ತರು? ನಾನು ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ನಾನು ಪದೇ ಪದೇ ಅದನ್ನ ರಿಪೀಟ್ ಮಾಡಿ ಹೇಳದಂತಾಗತ್ತೆ, ಆದ್ರೆ ಬಹಳ ನೋವಾಗತ್ತೆ. ಏನು ಎಲ್ಲರಿಗೂ ಗೊತ್ತಿರುವಂತ ಪ್ರಕರಣಗಳನ್ನ ಬಿಟ್ಟು ಕೂಡ ಯೋಚನೆ ಮಾಡಿ ಹೇಳೋದಾದ್ರೆ, ಧರ್ಮಸ್ಥಳದಲ್ಲಿ ಹೆಸರೇ ಇಲ್ದಂತ ಸತ್ತು ಹೋದ್ರಲ್ಲ, ಅವ್ರು ಯಾರು ಅಂತಾನೆ ಗೊತ್ತಾಗ್ದಲೆ ಸತ್ತು ಹೋಗ್ಬಿಟ್ರಲ್ಲ, ಅವ್ರು ಸಂತ್ರಸ್ತರಲ್ವಾ? ಅವರ ಅಪ್ಪ ಅಮ್ಮ, ಅವರ ಬಂಧು ಬಳಗ, ಅವರ ಗಂಡ, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರಲ್ವಾ ಸಂತ್ರಸ್ತರು? ಹೆಸರೇ ಇಲ್ದಂಗೆ ಸತ್ತೋಗ್ಬಿಟ್ರಲ್ಲ, ಯಾರು ಅಂತಾನೆ ಗೊತ್ತಿಲ್ಲ ರೀ. ಅಲ್ಲಿ ಹೆಣ ಬೀಳುತ್ತೆ, ಹೆಣ ಬಿದ್ದ ತಕ್ಷಣ ಅಪರಿಚಿತ ಶವ ಅಂತೇಳಿ ಅವತ್ತೇನೆ ಅಥವಾ ಗಂಟೆಗಳಲ್ಲೇ ಅದನ್ನ ಕ್ಲಿಯರ್ ಮಾಡಿ ಮುಗ್ಸಾಕಿದ್ರಲ್ಲ, ಅವರು ಸಂತ್ರಸ್ತರಲ್ವಾ? ಅವ್ರ ಫ್ಯಾಮಿಲಿಯವ್ರ ಸಂತ್ರಸ್ತರಲ್ವಾ? ಇದನ್ನ ನಾವೇನ್ ಕಾಗೆ ಏನಾದ್ರೂ ಹೇಳ್ತಾರಲ್ಲ, ಯಾವ್ದು ಕತೆ, ಗುಬ್ಬಿ ಕತೆ ಹೇಳ್ತಾ ಇಲ್ಲ ನಾವು. ದಾಖಲೆಗಳಲ್ಲಿ ಇರುವ ಕತೆಗಳನ್ನ ಹೇಳ್ತಾ ಇದ್ವಿ, ಪೊಲೀಸರ ದಾಖಲೆಗಳಲ್ಲಿ ಇರುವ ಪ್ರಕರಣಗಳನ್ನು ಹೇಳ್ತಾ ಇದ್ವಿ. ದೇಶದ ಯಾವುದೇ ಭಾಗದಲ್ಲಿ ಎಲ್ಲೇ ಒಂದು ಹೆಣ ಬಿದ್ರು ಅಟ್ಲೀಸ್ಟ್ ಅದನ್ನ ಅದ್ರ ಸಂಬಂಧಿಕರಿಗೆ ತಲುಪಿಸೋಕೆ ಕನಿಷ್ಠ ಒಂದು 3 ದಿವಸನಾದ್ರು ಪ್ರಯತ್ನ ಪಡ್ತಾರೆ ಇಟ್ಕೊಳ್ಳೋದಕ್ಕೆ. ಆದ್ರೆ 2000ನೇ ಇಸ್ವಿಯಿಂದ ಹಿಡಿದು 2014ರವರೆಗೆ ಅಥವಾ ಅದಕ್ಕೂ ಹಿಂದೆ ಅವತ್ತು ಸಿಕ್ಕ ಹೆಣನ ಗಂಟೆಗಳಲ್ಲಿ ಅದನ್ನ ಕ್ಲಿಯರ್ ಮಾಡಿದ್ರಲ್ಲ, ಅದ್ ಹೆಂಗೆ ಅಂತ ಪ್ರಶ್ನೆ ಕೇಳ್ಬಾರ್ದು. ಅದ ಉತ್ತರ ಸಿಗ್ಬಾರ್ದು ಅದಕ್ಕೆ. ಹಂಗ್ ಸತ್ತು ಹೋದ್ರಲ್ಲ, ಅಲ್ಲಿ ಯಾರೋ ಸತ್ತು ಹೋದ್ರಲ್ಲ, ಅವರೆಲ್ಲ ಸಂತ್ರಸ್ತರಲ್ವಾ? ನೋಡಿ, ಯೋಚನೆ ಮಾಡಿ. ನೋಡಿ, 6/4/2010ನೇ ಇಸ್ವಿನಲ್ಲಿ ಇದೇ ಧರ್ಮಸ್ಥಳದ ಶರಾವತಿ ಲಾಡ್ಜ್ ನಲ್ಲಿ ಒಂದು ಹೆಣ್ಮಗಳು ಕೊಲೆಯಾಗಿ ಬಿದ್ದಿರ್ತಾಳೆ. ಆ ನಂತರ ಆಕೆ ಸಂಬಂಧಿಕರು ಸಿಗ್ಲಿಲ್ಲ ಅಂತ ಹೇಳಿ ಅವತ್ತಿನ ದಿನನೇ ದಫನ್ ಮಾಡಿ ಮುಗ್ಸಾಕ್ತಿರ್ತಾರೆ. ಅದೇ ದಿವಸ ಇನ್ನೊಬ್ಬ ಪುರುಷನ ಹೆಣ ಸಿಗುತ್ತೆ. ಅದು ಇನ್ನೆಲ್ಲೋ ಸಿಗುತ್ತೆ, ಗೊತ್ತಿಲ್ಲ. ಆಕೆಗೂ ಆತನಿಗೂ ಏನೋ ಸಂಬಂಧ ಇತ್ತು, ಗಂಡ ಹೆಂಡತಿ ಆಗಿದ್ರು ಅಥವಾ ಬಂಧು ಬಳಗನೋ ಏನೋ ಗೊತ್ತಿಲ್ಲ, ಗೊತ್ತಾಗ್ಲೇ ಇಲ್ಲ, ಗೊತ್ತಾಗೋದು ಇಲ್ಲ. ಅಪರಿಚಿತ ಹೆಣ, ಅಪರಿಚಿತವಾಗಿ ಸತ್ತೋದ್ರು. ಅವರು ಸಂತ್ರಸ್ತರಲ್ವಾ? ಇದೆಲ್ಲ ದಾಖಲೆ ಆಗಿರೋ ಪ್ರಕರಣಗಳಲ್ವಾ? ನೋಡಿ, ಯೋಚನೆ ಮಾಡಿ. ನೋಡಿ, 2/9/2003ನೇ ಇಸ್ವಿಯಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ ಕೂಡ. 35ರಿಂದ 40 ಪ್ರಾಯದ ಒಬ್ಬ ಗಂಡಸು, 10ರಿಂದ 12 ವರ್ಷದ ಹುಡುಗಿ ಸತ್ತು ಹೋದ್ರು. ಹೊಳೆಯಲ್ಲಿ ನೇತ್ರಾವತಿಯಲ್ಲಿ ರಾತ್ರ ತೇಲ್ದವ್ರು ಎಷ್ಟು ಜನ ಲೆಕ್ಕ ಇಲ್ಲ. ಹೆಂಗ್ ಸತ್ರು ಅಂತ ಆ ಹುಡುಗಿ ಕಾಲ್ ಜಾರಿ ಬಿದ್ದಿತ್ತು. ಅದ್ರ ಜೊತೆ ಅವ್ರ ಅಪ್ಪನು ಹುಡ್ಕೊಂಡೋಗಿ ಆತನು ಸತ್ತ ಅಂತಾನೆ ಅನ್ಕೋಬಿಡೋಣ, ಒಂದು ಕ್ಷಣ ಅಂದ್ಕೊಂಡೇ ಬಿಡೋಣ, ಅದನ್ನೇ ಅನ್ಕೊಳ್ಳೋಣ. ಆದ್ರೆ ಅವರು ಸಂಬಂಧಿಕರಿಗೆ ಆ ಹೆಣಗಳನ್ನ ತಲುಪಿಸುವಂತಹ ಒಂದು ಕೆಲಸನೂ ಕೂಡ ಮಾಡ್ಲಿಲ್ವಲ್ಲ ಅಲ್ಲಿನ ಗ್ರಾಮ ಪಂಚಾಯತಿ, ಅಲ್ಲಿನ ಪೊಲೀಸ್ ವ್ಯವಸ್ಥೆ, ಅಲ್ಲಿನ ಅರಣ್ಯ ಇಲಾಖೆ ಅಥವಾ ಅಲ್ಲಿನ ಒಟ್ಟು ವ್ಯವಸ್ಥೆ ಅದನ್ನ ಮಾಡ್ಲಿಲ್ವಲ್ಲ. ಅವರು ಸಂತ್ರಸ್ತರಲ್ವಾ? 10-12 ವರ್ಷದ ಹುಡುಗಿಯನ್ನ ಒಡಲಲ್ಲಿ ಹೊತ್ತು ಹೆತ್ತು ಸಾಕಿದಂತ ತಾಯಿ ಅಂತ ಒಬ್ಳು ಇದ್ಲಲ್ವಾ? ಆ ಸಮಯದಲ್ಲಿ ಇದ್ಲಲ್ವಾ ಅವಳಿಗೊಂದು ಗೊತ್ತಾಗ್ಲೇ ಇಲ್ವಲ್ಲ ನನ್ನ ಮಗಳು ಏನಾಗೋದ್ಲು ಅಂತ. ಕೊನೆಗೆ ಒಂದು ಹಿಡಿ ಮಣ್ಣು ಹಾಕಕ್ಕೂ ಅವಳ ಕೈಲಿ ಸಾಧ್ಯ ಆಗ್ಲಿಲ್ವಲ್ಲ. ಅವರು ಸಂತ್ರಸ್ತರಲ್ವಾ? ಯಾರು ಕೇಳೋಣ ಈ ಪ್ರಶ್ನೆಗಳನ್ನ? ನೋಡಿ, 15/6/2009ರಲ್ಲಿ ಸ್ನಾನಘಟ್ಟದ ಬಳಿ 15-20 ವರ್ಷದ ಹೆಣ್ಮಗಳು ಶವ ಸಿಗತ್ತೆ ಅಂತೆ. ಅಪರಿಚಿತ ಅಂತ ಹೇಳಿ ಅವತ್ತೇ ದಫನ್ ಮಾಡ್ತಾರೆ. 15 ವರ್ಷದ ಹೆಣ್ಮಗಳು ಅಲ್ಲಿಗೆ ಏನಕ್ಕೆ ಬಂದಿದ್ಲು? ಒಬ್ಳೆ ಬಂದಿರಕ್ ಸಾಧ್ಯನಾ? ಅವ್ರ ಜೊತೆ ಯಾರು ಇರಲ್ಲ, ಅಪ್ಪ ಅಮ್ಮನೋ ಯಾರೋ ಬಂದಿರಲ್ವಾ? ಅವ್ರ ಸಂಬಂಧಿಕರನ್ನು ಹುಡುಕೋ ಪ್ರಯತ್ನನೇ ಪಡ್ಲಿಲ್ವಾ? ಯಾಕೆ ಪ್ರಯತ್ನ ಪಡದೆ ಹೆಂಗೆ ದಫನ್ ಮಾಡ್ತಾ ಇದ್ರು? ಆ ಹುಡುಗಿಯ ಅಪ್ಪನೋ ಅಮ್ಮನೋ ಕಳ್ಕೊಂಡೇ ಬಿಟ್ರಲ್ವಾ ಮಗುನ? ಅವ್ರು ಸಂತ್ರಸ್ತರಲ್ವಾ? ಅವ್ರಿಗೆ ವಾಯ್ಸೇ ಇಲ್ವೇನೋ, ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಅವ್ರಿಗೆ ಇಲ್ಲಿ ಸತ್ತಿರೋ ಹುಡುಗಿ ನಮ್ಮ ಮಗಳು ಅಂತ ಗೊತ್ತೇ ಇಲ್ವೇನೋ, ಹಂಗಾಗಿ ಅವ್ರು ಮುಂದಕ್ಕೆ ಬರಕ್ಕೂ ಸಾಧ್ಯನೂ ಇಲ್ಲ. ಅವರು ಸಂತ್ರಸ್ತರಲ್ವಾ? ನೋಡಿ, ಯೋಚನೆ ಮಾಡಿ.
ನೋಡಿ 13/10/2014 ಜಯಮ್ಮ ಅನ್ನುವಂತ ಅಪರಿಚಿತ ಹೆಂಗಸು, ಆಕೆ ವಿಳಾಸ ಕೂಡ ಇತ್ತು ಇವ್ರ ಹತ್ರ. ಇದ್ರಲ್ಲೊಂದು ವಿಶೇಷ ಅಂದ್ರೆ ಇದರಲ್ಲಿ ವಿಳಾಸ ಕೂಡ ಇದೆ, ಆದ್ರೆ ಅಪರಿಚಿತ ಹೆಂಗಸು ಅಂತ ಹೇಳ್ತಾರೆ. ಜಯಮ್ಮ ಎಂಬ ಅಪರಿಚಿತ ಹೆಂಗಸು ಅಂತ. ಹೆಸರು ಗೊತ್ತು, ವಿಳಾಸ ಗೊತ್ತು, ಆದ್ರೆ ಅಪರಿಚಿತ ಹೆಂಗಸು ಅಂತ ಅವರೇ ದಫನ್ ಮಾಡ್ತಾರೆ. ಅವ್ರ ಮನೆಗೆ ಹೋಗಿ ಅವ್ರು ತಿಳಿಸುವಂತ ಅಥವಾ ಅವ್ರ ಸಂಬಂಧಿಕರನ್ನ ಯಾರನ್ನ ಹುಡುಕಿ ಅಥವಾ ಅವ್ರನ್ನ ಕರ್ಕೊಬಂದು ಮಾಡುವಂತ ಪ್ರಕ್ರಿಯೆಯನ್ನು ಮಾಡ್ಲಿಲ್ವಲ್ಲ. ಅವ್ರ ಮನೆಯವ್ರು ಯಾರು ಸಂತ್ರಸ್ತರಲ್ವಾ? ಆಶ್ಚರ್ಯ ಆಗುತ್ತೆ. ಅವತ್ತು ಸಿಕ್ಕಿದ್ದ ಹೆಣ ಅವತ್ತೇ ದಫನ್ ಆಗುತ್ತೆ. ಈ ತರದ್ದು 1, 2, 3 ಪ್ರಕರಣ ಅಲ್ಲ, ನೂರಾರು ಪ್ರಕರಣಗಳಲ್ಲಿ ಇದೇ ತರ ಆಗೋಗ್ಬಿಟ್ಟಿದೆ. ಅಲ್ಲಿ ಸತ್ತವರ ಆ ಫ್ಯಾಮಿಲಿಯ ಅವರ ಆ ನೋವುಂಡವರಿದ್ದಾರಲ್ಲ, ಅವರಲ್ವಾ ಸಂತ್ರಸ್ತರು ಅಂತ.